ವೆಲ್ಕಮ್ ಬ್ಯಾಕ್ ಟು ವಸ್ತ್ರ ವಿನ್ಯಾಸ್ ಪ್ಯಾಷನ್. ಹಾಯ್ ಫ್ರೆಂಡ್, ನಾನು ಈ ದಿನ ನಿಮಗೆ ಆಲ್ಟರ್ ನೆಕ್ ಬ್ಲೌಸನ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್, ನಾನಿವತ್ತು ನಿಮಗೆ ಹೈ ನೆಕ್ ಕಾಲರ್ ಬ್ಲೌಸನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಮಾಮೂಲಿ ವಿತೌಟ್ ಲೈನಿಂಗ್ ಬ್ಲೌಸ್ ಆಗಿರುತ್ತೆ. ನೋಡಿ, ಇವಾಗ ಲೈನಿಂಗ್ ಈ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ಸುತ್ತ ನೋಡ್ಕೊತಾ ಹೋಗಿ. ನೋಡಿ, ಮೊದಲನೇದಾಗಿ ನಾನಿವಾಗ ಸ್ಲೀವ್ಸ್ ತೊಗೊಂಡಿದ್ದೀನಿ. ಸ್ಲೀವ್ಸನ್ನು ಒಂದೊಂದಾಗಿ ನೋಡಿ ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡು, ನೋಡಿ ಮೊದಲನೇದಾಗಿ ಹಾಫ್ ಇಂಚು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಹಾಫ್ ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈಗ ಹಾಫ್ ಇಂಚ್ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಕ್ಲೀನಾಗಿ ನೋಡಿ ಈ ರೀತಿ ಹಾಫ್ ಇಂಚ್ ಫೋಲ್ಡ್ ಮಾಡಿದ್ದೀನಿ. ನೋಡಿ, ಎರಡು ಸ್ಲೀವ್ಸನ್ನು ಈ ರೀತಿ ಅಟ್ಯಾಚ್ ಸ್ಲೀವ್ಸನ್ನು ಹಾಫ್ ಇಂಚು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನೋಡಿ ಕ್ಲೀನಾಗಿ ಒಂದೊಂದೇ ನೋಡ್ಕೊತಾ ಹೋಗಿ. ನೋಡಿ, ಈ ರೀತಿ ನಾನಿವಾಗ ಹಾಫ್ ಇಂಚ್ ಫೋಲ್ಡ್ ಮಾಡಿದ್ದೀನಿ. ಇವಾಗ ನೋಡಿ ಮತ್ತೊಂದು ಫೋಲ್ಡ್ ಮಾಡಬೇಕಾಗತ್ತೆ. ಇದು ಹೆಮ್ಮಿಂಗಿಗೋಸ್ಕರ ಮತ್ತೊಂದು ಫೋಲ್ಡ್. ಈಗ ನೋಡಿ 1/4 ಇಂಚು ಮತ್ತೊಂದು ಫೋಲ್ಡ್ ಮಾಡ್ತಾಯಿದ್ದೀನಿ. ನಾನು ಇದು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿದ್ದೆ ಫೋಲ್ಡಿಂಗಿಗೋಸ್ಕರ. ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎರಡು ಸ್ಲೀವ್ಸನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. 1/4 ಇಂಚು ಫೋಲ್ಡ್ ಮಾಡಿದ್ದೀನಿ. ಇವಾಗ ಟೋಟಲ್ಲಾಗಿ ನಾನು 1/4 ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿದ್ದೆ. ನೋಡಿ, ಇವಾಗ ಫೋಲ್ಡಿಂಗ್ ಎಲ್ಲ ಆಗಿದೆ ಅಲ್ವಾ. ನೋಡಿ, ಇವಾಗ ಬ್ಯಾಕಿಗೂ ಸುತ್ತ ನಾನು 1/4 ಇಂಚು ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಇವಾಗ ಅರ್ಧ ಇಂಚು ಮತ್ತು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಲೀವ್ಸ್ ಎಲ್ಲ ಮುಗಿದಿದೆ. ಇವಾಗ ಬ್ಯಾಕ್ ಭಾಗನ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಡೋಗಿ. ಏನಪ್ಪ ಅಂದರೆ ಈ ಬ್ಲೌಸಲ್ಲಿ ತುಂಬ ಕೆಲಸ ಇರುತ್ತೆ. ಹೆಮ್ಮಿಂಗ್ ಮಾಡಬೇಕಾಗತ್ತೆ. ಸ್ಲೀವ್ಸು ಮತ್ತು ನೆಕ್ಕು ಮತ್ತು ಬ್ಯಾಕು ಇಷ್ಟೂ ಹೆಮ್ಮಿಂಗ್ ಮಾಡಬೇಕಾಗತ್ತೆ. ಅದರಿಂದ ತುಂಬ ಕೆಲಸ ಇರುತ್ತೆ. ಲೈನಿಂಗ್ ಬ್ಲೌಸ್ ಏನಪ್ಪ ಅಂದರೆ ತುಂಬ ಈಸಿ ಆಗುತ್ತೆ. ಸ್ಟಿಚಿಂಗ್ ಮಾಡೋದೊಂದು ಕಷ್ಟ ಅನ್ನೋದು ಬಿಟ್ಟರೆ ಮತ್ತೆಲ್ಲ ಬೇರೆ ಕೆಲಸ ಎಲ್ಲ ಈಸಿ ಆಗುತ್ತೆ ಲೈನಿಂಗ್ ಬ್ಲೌಸಲ್ಲಿ. ನೋಡಿ, ಬ್ಯಾಕ್ ಡಾಟ್ಸ್ ಹಿಡಿತಾ ಇದ್ದೀನಿ. ನೋಡಿ, ಗೊತ್ತಾಯ್ತಲ್ವಾ ಬ್ಯಾಕ್ ಡಾಟ್ಸ್ ಯಾವ ರೀತಿ ಹಿಡ್ಕೋಬೇಕು ಅಂತ. 1 ಇಂಚು 5 ಇಂಚು ಉದ್ದ ಡಾಟ್ಸ್ ಹಿಡಿದಿದ್ದೀನಿ ಈ ಮೆಜರ್ಮೆಂಟಿಗೆ. ಓಕೆ, ನೋಡ್ಕೊಳ್ಳಿ. ಇವಾಗ ನೋಡಿ, ಇದು ಬ್ಯಾಕು ಹೈ ಕಾಲರ್ ಬಂದಿದೆ ಅಲ್ವಾ, ಅದಕ್ಕೆ ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ ಕ್ಲೀನಾಗಿ. ನೋಡಿ, ಇದು ಕ್ಲೀನಾಗಿ ನಾನೀಗ ಬ್ಯಾಕ್ ಪಾರ್ಟ್ಸನ್ನು ಫ್ರಂಟ್ ಪಾರ್ಟನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟು ಬ್ಯಾಕು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇವಾಗ ಮಾರ್ಕ್ ಮಾಡಿಕೊಂಡು ಮಾರ್ಕಿರೋ ಕಡೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಆವಾಗ ನಿಮಗೆ ಆಪೋಸಿಟ್ಟು 2 ಭಾಗನೂ ಬರುತ್ತೆ. ಇಲ್ಲ ಅಂದರೆ ಫ್ರಂಟ್ ಭಾಗ ಒಂದೇ ಸೈಡಿಗೆ ಬಂದುಬಿಡುತ್ತೆ. ಎರಡು ಲೆಫ್ಟ್ ಅಂದರೆ ಲೆಫ್ಟ್ ಆಗುತ್ತೆ, ಇಲ್ಲ ರೈಟ್ ಅಂದರೆ ರೈಟ್ ಆಗುತ್ತೆ. ಅದರಿಂದ ಎರಡನ್ನೂ ಬೇರೆ ಬೇರೆ ಇದು ಮಾಡ್ಕೋಬೇಕು. ನೋಡಿ ಫ್ರೆಂಡ್, ಯಾರ್ಯಾರು ವಿಡಿಯೋನ ಹಾಗೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿದೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಕ್ಲೀನಾಗಿ ನಾನು ಇವಾಗ ಡಾಟ್ಸ್ ಹಿಡಿತಾ ಇದ್ದೀನಿ. ನೋಡಿ, ಈ ರೀತಿ ಡಾಟ್ಸ್ ಇಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಡಾಟ್ಸ್ ಇಟ್ಕೊಳ್ಳಿ. 1/4 ಇಂಚು ಕೆಳಭಾಗದ ಡಾಟ್ಸ್ ಇರುತ್ತೆ. ಸೈಡ್ ಡಾಟ್ಸ್ ಇದೆ ಅಲ್ವಾ, ಬಕ್ಕಲ್ ಡಾಟ್ಸ್ ಬರುತ್ತಲ್ವ, ಆ ಡಾಟ್ಸನ್ನು 1 ಇಂಚು ಹಿಡಿಬೇಕಾಗತ್ತೆ. ನೋಡಿ, ಮೊದಲೇ ವೀಡಿಯೋದಲ್ಲೆಲ್ಲ ನೋಡಿದ್ದೀರಲ್ವ ಯಾವ ರೀತಿ ಸ್ಟಿಚಿಂಗು ಅಂತೇಳಿ, ಅದೇ ರೀತಿ ಸ್ಟಿಚಿಂಗು. ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ಕಾಲರ್ ನೆಕ್ ಒಂದು ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನು ಕ್ಲೀನಾಗಿದ್ದಾಗೆ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಫುಲ್ಲು ಫ್ರಂಟ್ ಭಾಗಗಳು ಎರಡೂ ನಾನು ನೋಡಿ ಇವಾಗ ಆಪೋಸಿಟ್ ಬಂತು, ಗೊತ್ತಾಯ್ತವಾ. ನೋಡಿ, ಈ ರೀತಿ ಆಪೋಸಿಟ್ ಬರಬೇಕಾಗತ್ತೆ. ಇಲ್ಲ ಅಂದರೆ 2 ಭಾಗನೂ ಒಂದೇ ಕಡೆ ಬರುತ್ತೆ. ಓಕೆ, ನೋಡಿ, ಇವಾಗ ಕ್ಲೀನಾಗಿ ಅಟ್ಯಾಚ್ ಮಾಡಿದ್ದೀನಿ. ನೋಡಿದ್ರಲ್ವಾ. ನೋಡಿ, ಇವಾಗ ನಾನು ಫ್ರಂಟ್ ಭಾಗ ಪೂರ್ತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ವಿಡಿಯೋದಲ್ಲಿ ಪೂರ್ತಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಜೋಡಿಸಿಟ್ಟು. ಓಕೆ, ಈ ರೀತಿ ಇದೆ. ನೋಡಿ, ಇವಾಗ ಈ ರೀತಿ ಬರುತ್ತೆ. ಓಕೆನಾ ಫ್ರೆಂಡ್. ಇವಾಗ ಫ್ರಂಟ್ ಭಾಗ ಪೂರ್ತಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕ್ರಾಸ್ ಪಟ್ಟಿ ಬೆಲ್ಟ್ ಇದೆ ಅಲ್ವಾ, ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ. ಪ್ರತಿಯೊಂದು ಭಾಗನೂ ನಾನು ಪಿನ್ ಟು ಪಿನ್ನು ನಿಮಗೆ ಅದ್ರ ಬಗ್ಗೆ ಪೂರ್ತಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಅದರಿಂದ ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ, ಇವಾಗ ಕ್ರಾಸ್ ಪಟ್ಟಿ ಬರುತ್ತಲ್ಲ, ಯಾವ ರೀತಿ ಇದು ಮಾಡ್ಕೋಬೇಕು ಅಂತ. ಎಕ್ಸ್ಟ್ರಾ ಈ ರೀತಿ ಮತ್ತೆ 2 ಪೀಸ್ ಬಟ್ಟೆ ತೊಗೋಬೇಕಾಗತ್ತೆ. ಒಂದೊಂದು ಭಾಗಕ್ಕೆ 2-3 ಪೀಸ್ ಬೇಕಾಗತ್ತೆ. ಓಕೆ, ನೋಡಿ, ಇವಾಗ ಕರೆಕ್ಟಾಗಿ ಅದು ಎಷ್ಟು ಲೆವೆಲಿಗೆ ಬೇಕೋ ಆ ಲೆವೆಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ.
ಬಟ್ಟೆ ಕಮ್ಮಿ ಇರೋದ್ರಿಂದ ನಾನು ಅದೇ ಕಲರು ಬೇರೆ ಬಟ್ಟೆ ತೊಗೊಂಡಿದ್ದೀನಿ. ನೋಡಿ ಇದು 2 ಬಟ್ಟೆ, ಇದು 4 ಬಟ್ಟೆ, 4 ಪೀಸ್ ಇದೆ ನೋಡಿ, 2 2 4. ಓಕೆ, ಇದಿದೆ ನೋಡಿ, ಈ ರೀತಿ ಇಟ್ಕೊಳ್ಳಿ. ಈಗ ನಿಮ್ಮ ಮೊದಲೇ ಒರಿಜಿನಲ್ ಪೀಸ್ ಇರುತ್ತಲ್ಲ ಅದನ್ನ ಮೇಲ್ಗಡೆ ಇಟ್ಕೊಂಡು ಈಗ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಅರ್ಧ ಇಂಚು ಮಾರ್ಜಿನ್ ಬಟ್ಟೆ ಹಿಡಿಬೇಕಾಗತ್ತೆ. ನೋಡಿ ಮೇಯ್ನಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಎಲ್ಲೇ ಹೋದ್ರೂ ಅರ್ಧ ಇಂಚಿಗಿಂತ ಕಮ್ಮಿ ಬಟ್ಟೆ ಹಿಡಿಬೇಡಿ. ಕ್ಲಾತನ್ನು ಕಮ್ಮಿ ಹಿಡಿದಾಗ ಅದು ಪಿಂಚ್ಕೊಳತ್ತೆ. ಅದರಿಂದ ಅರ್ಧ ಇಂಚು, ನಾನು ತುಂಬ ಅಳತೆ ಬ್ಲೌಸ್ಗಳಲ್ಲಿ ನೋಡಿದ್ದೀನಿ ಯಾವ ರೀತಿ ಹಿಡಿತೀರಾ ಅಂತೇಳಿ. ತುಂಬ ಅಳತೆ ಬ್ಲೌಸ್ಗಳೆಲ್ಲ ನೋಡಿರ್ತೀನಲ್ವ, ಇನ್ನೂ ಕಸ್ಟಮರ್ ತೊಗೊಂಡೋಗಿ ಹಾಕ್ಕೊಳ್ತಿದ್ದಾಗೇ ಪಿಂಚ್ಕೊಂಡು ಹೋಗ್ಬಿಟ್ಟಿರುತ್ತೆ. ಅದೇನಪ್ಪ ಅಂದರೆ ಒಟ್ಟು ಹೊಲಿಗೆ ಹಾಕಬೇಕು ಅಂತ ಹಾಕಿರ್ತೀರ, ಆ ರೀತಿ ಮಾಡಬೇಡಿ. ನೋಡಿ ಅರ್ಧ ಇಂಚ್ ಮಾರ್ಜಿನ್ ಹಿಡಿಲೇಬೇಕು. ಪ್ರತಿಯೊಂದು ಭಾಗಕ್ಕೂ ನೀವು ಅರ್ಧ ಇಂಚ್ ಮಾರ್ಜಿನ್ ಇದ್ದರೆ ಮಾತ್ರ. ನೋಡಿ ಇದ್ರ ಮೇಲೆ ಈಗ ಕಿನ್ನರಿ ಸ್ಟಿಚ್ ಹಾಕ್ಕೋಬೇಕು. ಅರ್ಧ ಇಂಚ್ ಮಾರ್ಜಿನ್ ಇದ್ದರೆ ಮಾತ್ರ ನಿಮಗೆ ಕ್ಲಿಯರ್ ಆಗತ್ತೆ. ಓಕೆ, ಇಲ್ಲಾಂದರೆ ಬಟ್ಟೆ ಪಿಂಚ್ಕೊಂಡು ಹೋಗುತ್ತೆ, ಮತ್ತು ಬ್ಲೌಸ್ ಫಿನಿಶಿಂಗ್ ಕ್ಲೀನಾಗಿ ಕೂರೋದಿಲ್ಲ, ಮತ್ತು ಹೊಲಿಗೆ ಸ್ಟ್ರೈಟಾಗಿರಬೇಕು. ಓಕೆ, ಎಷ್ಟು ಸ್ಟ್ರೈಟಾಗಿ ಹೊಲಿಗೆ ಹಾಕೋದು ಕಲಿತೀರೋ ಅಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ. ಬಟ್ಟೆ ಮಿಷನ್ ಬಟ್ಟೆ ತಿನ್ನೋದಿಲ್ಲ, ಹೆದರ್ಕೊಳ್ಳೋಂಥದ್ದು ಏನಿರೋದಿಲ್ಲ. ನಿಧಾನವಾಗಿ ಕ್ಲೀನಾಗಿ ಇದು ಮಾಡಿದಷ್ಟು ಬಟ್ಟೆ ಕ್ಲೀನಾಗಿ ಸ್ಟಿಚಿಂಗ್ ಆಗುತ್ತೆ. ಅದು ಬಿಟ್ಟು ಬಟ್ಟೆನೇ ತಿನ್ನತ್ತೇನೋ ಅನ್ನೋ ರೀತಿಯಲ್ಲಿ ಮಿಷನ್ ಮೇಲೆ ಇದು ಮಾಡಿದ್ರೆ ಸ್ಟಿಚಿಂಗು ಹೇಗೆ ಬೇಕು ಹಾಗೆ ಕ್ರಾಸು ಅಡ್ಡ ಬಡ್ಡ ಆಗುತ್ತೆ. ಗೊತ್ತಾಯ್ತಲ್ವಾ? ನೋಡಿ ಇದು ಕ್ರಾಸ್ ಪಟ್ಟಿ ಬೆಲ್ಟು ರೆಡಿ ಮಾಡಿದ್ದೀನಿ. ಈಗ ನೋಡಿ 2 ರೆಡಿ ಆಯ್ತಲ್ವ, ಅಪೋಸಿಟು. ಇವಾಗ ನೋಡಿ ಫ್ರಂಟ್ ಭಾಗನ ಬೆಲ್ಟಿಗೆ, ಕ್ರಾಸ್ ಪಟ್ಟಿ ಬೆಲ್ಟಿಗೆ ಅಟ್ಯಾಚ್ ಮಾಡ್ತೀನಿ. ಓಕೆ, ನೋಡ್ಕೊಳ್ಳಿ ಈ ರೀತಿ ಕ್ಲೀನಾಗಿ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಂದುಬಿಟ್ಟು ತುಂಬ ಲಾಂಗ್ ಆಗಿದೆ, ಅರ್ಧ ಗಂಟೆ ಆಗಿದೆ. ಓಕೆ, ನಿಧಾನವಾಗಿ ಬ್ಲೌಸು ಸ್ಟಿಚಿಂಗ್ ಮಾಡೋಂಥವ್ರು ಕ್ಲೀನಾಗಿ 1 ಸತಿ ಎಲ್ಲ 2 ಸತಿ ವಾಚ್ ಮಾಡಿ ಆನಂತರ ನೀವು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡೋಗಿ. ಗೊತ್ತಾಯ್ತಲ್ವಾ? ನೋಡಿ ಇವಾಗ ನಾನು ಕ್ಲೀನಾಗಿ ಕ್ರಾಸ್ ಪಟ್ಟಿ ಬೆಲ್ಟನ್ನು ಅಟ್ಯಾಚ್ ಮಾಡಿದ್ದೀನಿ. ಇವಾಗ 2 ನೋಡಿ ಕ್ಲೀನಾಗಿ ಲೆವೆಲ್ಲಾಗಿ, ಸ್ವಲ್ಪ ಹೆಚ್ಚು ಕಮ್ಮಿ ಬಂದಿದ್ರು ಅದನ್ನು ಲೆವೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ನಾನು ಅಲ್ಲಿಗೊಂದು ಟಕ್ ಹೊಡೆದಿರ್ತೀನಿ. ಓಕೆ, ನೋಡಿ ಇವಾಗ ಉಕ್ಸ್ ಪಟ್ಟಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ. ಇದಿದೆ ಅಲ್ವಾ ಉಕ್ಸ್ ಪಟ್ಟಿ, 2 ಇಂಚ್ ಬಟ್ಟೆ ತೊಗೊಂಡಿದ್ದೀನಿ. ಹೀಗೆ ಇಟ್ಕೊಂಡು ನೋಡಿ ಹೀಗೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಕೆಳಭಾಗನ ಫೋಲ್ಡ್ ಮಾಡಿಕೊಂಡು ನೋಡಿ ಈಗ ರಫ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬಟ್ಟೆ ಯಾವುದೇ ಬಟ್ಟೆ ಸುತ್ತ ಕೈಯಲ್ಲಿ ಎಳಿಬೇಡಿ, ಕ್ಲೀನಾಗಿ ಇಟ್ಟು ಇದು ಮಾಡ್ಕೊಳ್ಳಿ. ಈಗ ನೋಡಿ ಸೀದಾ ಮಾಡಿ, ನೋಡಿ ಈ ರೀತಿ ಸೀದಾ ಮಾಡಿಕೊಂಡು ಅದ್ರ ಮೇಲೊಂದು ಸ್ಟಿಚ್ ಹಾಕ್ಕೊಳ್ಳಿ. ಕಿನ್ನರಿ ಸ್ಟಿಚ್ಚನ್ನು ನೋಡಿ ಈ ರೀತಿ ಕಿನ್ನರಿ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಓಕೆನಾ? ಇವಾಗ ಕಿನ್ನರಿ ಸ್ಟಿಚ್ ಹಾಕಿದ್ದೀನಿ. ದಾರ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಈಗ ಮತ್ತೊಂದು ಫೋಲ್ಡ್ ಮಾಡಿ, ಈಗ 3/4 ಇಂಚಿನ ಒಂದು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಅದನ್ನು ಮತ್ತೊಂದು ಫೋಲ್ಡ್ ಮಾಡಬೇಕಾಗತ್ತೆ. ಹೀಗೆ ಅವಾಗ ದಪ್ಪ ಬಟ್ಟೆ ಬಂದರೆ ಉಕ್ಸ್ ಪಟ್ಟಿ ಸ್ಟಿಪ್ಪಾಗಿರುತ್ತೆ. ಓಕೆ, ಉಕ್ಸ್ ಪಟ್ಟಿ ಸ್ಟಿಪ್ಪಾಗಿರಬೇಕು ಅಂದರೆ ಸ್ವಲ್ಪ ಬಟ್ಟೆ 2 ಇಂಚ್ ಬಟ್ಟೆ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ 3/4 ಇಂಚ್ ಬಟ್ಟೆ ಸಿಗತ್ತೆ. ಓಕೆ, ನೋಡಿ ಇವಾಗ ನಾನು ಉಕ್ಸ್ ಪಟ್ಟಿ ಮಾಡಿದ್ದೀನಿ. ನೋಡ್ಕೊಳ್ಳಿ ಕ್ಲೀನಾಗಿ, ಆಯ್ತಲ್ವಾ? ಉಕ್ಸ್ ಪಟ್ಟಿ ರೆಡಿಯಾಗಿದೆ. ನೋಡಿ ಇದು ಡಾಟ್ಸನ್ನೆಲ್ಲ ಕೈಯಲ್ಲಿ ರೀತಿ ಒಂದು ಸ್ವಲ್ಪ ಕ್ರ್ಯಾಚಸ್ ಮಾಡ್ಕೊಳ್ಳಿ. ತುಂಬ ಕ್ಲೀನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲಾಂದರೆ ಐರನ್ ಮಾಡುವಾಗ ಮತ್ತೆ ಒದ್ದಾಡಬೇಕಾಗತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಫಿನಿಶಿಂಗ್ ಬಂದಿದೆ ಅಂತ, ಹೊಲಿಗೆ ಎಲ್ಲಿ ಬಂದಿದೆ ಅಂತ ಗೊತ್ತಾಗೋದಿಲ್ಲ, ಆ ರೀತಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ನೋಡಿ ಇವಾಗ ನಾನು ಫ್ರಂಟು ಪೂರ್ತಿ ಕ್ಲಿಯರ್ ಆಗಿದೆ. ಈಗ ನೋಡಿ ಫ್ರಂಟ್ ಭಾಗ ದಾರದ ಪಟ್ಟಿ ಬರುತ್ತಲ್ವಾ, ಫ್ರಂಟ್ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಅಂತೀವಲ್ಲ, ಈಗ ಫ್ರಂಟ್ ಪಟ್ಟಿ ಮಾಡ್ತಾ ಇದ್ದೀನಿ. ನೋಡಿ ಉಕ್ಸ್ ಪಟ್ಟಿ ರೆಡಿಯಾಗಿದೆ. ಇವಾಗ ಫ್ರಂಟ್ ಪಟ್ಟಿ 4 ಇಂಚ್ ಅಗಲ ಬಟ್ಟೆ ತೊಗೊಂಡಿದ್ದೀನಿ, 4 ಇಂಚ್ ತೊಗೊಂಡಿದ್ದೀನಿ. ನೋಡ್ಕೊಳ್ಳಿ ಇವಾಗ ಇದನ್ನು ಹೀಗೆ ಹಿಂಭಾಗದಲ್ಲಿ ಬ್ಲೌಸಿನ ಒಳಭಾಗದಿಂದ ಇಟ್ಕೊಂಡು ಈ ರೀತಿ ಮಡ್ಚ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೋಡಿ ಹೀಗೆ ಕ್ಲೀನಾಗಿ ನೋಡಿ ಈ ರೀತಿ ಸ್ಟಿಚ್ ಹಾಕಬೇಕಾಗತ್ತೆ. ಅರ್ಧ ಇಂಚು ಮಾರ್ಜಿನ್ ಹಿಡಿಬೇಕು. ಪ್ರತಿಯೊಂದು ಕಡೆನೂ ಹೇಳ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ, ಮಾರ್ಜಿನ್ ಹಿಡಿಯೋದನ್ನು ಕಮ್ಮಿ ಹಿಡಿಬೇಡಿ. ನೋಡಿ ಇವಾಗ ಈ ರೀತಿ ಸೀದಾ ಮಾಡಿಕೊಂಡು ಅದನ್ನು ಕೈಯಲ್ಲಿ ಸ್ವಲ್ಪ ನೋಡಿ ಹೀಗೆ 4 ಇಂಚ್ ಇರುತ್ತಲ್ಲ, 1 ಇಂಚ್ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. 3 ಫೋಲ್ಡ್ ಆಗುತ್ತೆ. ಇವಾಗ ಕ್ಲಾತ್ 3 ಫೋಲ್ಡ್ ಮಾಡಿಕೊಂಡು ನೋಡಿ ಈಗ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ.
ನೋಡಿ ಇವಾಗ ಮತ್ತೊಂದು ಪಾಯಿಂಟೆಡ್ ಸ್ಟಿಚ್ ಹಾಕ್ಕೊಳ್ಳಿ. ಯಾಕೆ ಅಂದರೆ ನೀವು ದಾರದ ಪಟ್ಟಿ ಹಾಕ್ತಿರಲ್ವ, ದಾರದ ಪಟ್ಟಿ ಉಕ್ಸಾಕದೇ ಇದ್ದಾಗ ಕಿತ್ತೋಗಬಾರ್ದು ಅನ್ನೋದಕ್ಕೆ ಡಬಲ್ ಸ್ಟಿಚ್ ಬರಬೇಕಾಗತ್ತೆ ಪಕ್ಕದಲ್ಲೇ. ನೋಡಿ ಇವಾಗ ರೆಡಿಯಾಗಿದೆ, ಗೊತ್ತಾಯ್ತಲ್ವಾ? ನೋಡಿ ಇದು ಸುತ್ತ ಲೆವೆಲ್ಲಾಗಿ ಬಂದಿದೆ ನೋಡಿ. ಈ ಮಾರ್ಕು ಎಲ್ಲ ಲೆವೆಲ್ಲಾಗಿರಬೇಕು. ಅದನ್ನು ಲೆವೆಲ್ ಇಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಫ್ರಂಟ್ ಭಾಗ ಪೂರ್ತಿ ರೆಡಿಯಾಗಿದೆ. ಇವಾಗ ನೋಡಿ ಫ್ರಂಟ್ ಹೈ ನೆಕ್ ಕಾಲರು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಹೈ ನೆಕ್ ಯಾವ ರೀತಿ ಇರುತ್ತೋ ನಾವು ಕಟಿಂಗ್ ಮಾಡಿದಾಗ ಅದೇ ರೀತಿ ನಾನು ಇವಾಗ ಕಾಲರನ್ನು ಕಟ್ ಮಾಡಿಕೊಂಡು ಅದರಲ್ಲಿರೋಂಥ ವೇಸ್ಟ್ ಬಟ್ಟೆಯಲ್ಲಿ ಈ ರೀತಿ ಪೀಸ್ ತೊಗೊಂಡಿದ್ದೀನಿ ಲೆವೆಲ್ಲಾಗಿ. ನೋಡಿರಿ ಇವಾಗ ಫ್ಯೂಚಿಂಗ್ ಮಾಡೋಕ್ಕಾಗೋದಿಲ್ಲ ಈ ಬಟ್ಟೆ, ಆದ್ದರಿಂದ ನಾನು ಕ್ಲೀನಾಗಿ ಸ್ಟಿಚಿಂಗಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಕ್ಲೀನಾಗಿ ಸ್ಟಿಚಿಂಗ್ ಮಾಡಿದೆ. ನೋಡಿ ಈ ರೀತಿ ಫೋಲ್ಡಿಂಗಲ್ಲಿ ಸ್ಟಿಚಿಂಗ್ ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡಬೇಕು ಅಂತ. ನೋಡಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೀವು ಫ್ಯೂಸಿಂಗ್ ಮಾಡ್ಕೊಳೋದ್ರ ಬದಲು ಈ ಸ್ಟಿಚ್ ಹಾಕ್ಕೊಂಡ್ರೆ ತುಂಬ ಕ್ಲೀನಾಗಿ ಕೂರುತ್ತೆ ನೋಡಿ. ಓಕೆನಾ? ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ. ಸ್ಟಿಚ್ ಹಾಕ್ಕೊಂಡು ಮತ್ತೊಂದು ಕಡೆ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊತಾ ಹೋಗಿ ಒಂದು ಕಡೆ ಸೈಡಲ್ಲಿ. ಈ ರೀತಿ ಫೋಲ್ಡ್ ಮಾಡಿದ್ದೀನಿ ಕ್ಲೀನಾಗಿ, ಗೊತ್ತಾಯ್ತಲ್ವ? ನೋಡಿ ಫ್ರೆಂಡ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮರಿಬೇಡಿ. ಒಂದೊಂದಾಗಿ ನೋಡ್ಕೊಳ್ಳಿ. ಕ್ಲೀನಾಗಿ ಪ್ರತಿಯೊಂದು ಸ್ಟೆಪ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಏನು ಕಟ್ ಮಾಡಿದ್ನಲ್ವಾ ನೆಕ್ಕಿಗೆ ಪೀಸನ್ನು, ಆ ಪೀಸಲ್ಲಿ ಕ್ಲೀನಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟಿಂಗ್ ಮಾಡಿರೋದನ್ನ ಈ ರೀತಿ ಅಟ್ಯಾಚ್ ಮಾಡ್ಕೊತಾ ಹೋಗಿ. ಆವಾಗ ಬ್ಲೌಸು ಕ್ಲೀನಾಗಿ ಫಿನಿಶಿಂಗ್ ಆಗಿ ಕೂರತ್ತೆ ನಿಮಗೆ. ನೋಡಿ ನೆಕ್ಕನ್ನು ಈ ರೀತಿ ಇಟ್ಟು ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ವಾ? ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡೋಗಿ. ಈ ರೀತಿ ಸ್ಟಿಚ್ ಹಾಕಿದ್ದೀನಿ ನೋಡಿ ಕ್ಲೀನಾಗೆ, ಗೊತ್ತಾಯ್ತಲ್ವಾ? ನೋಡಿ ಈ ರೀತಿ ಸ್ಟಿಚ್ ಹಾಕಾದ್ಮೇಲೆ ಈ ರೀತಿ ಕ್ಲೀನಾಗಿ ಟಕ್ ಕೊಡ್ಕೋಬೇಕಾಗತ್ತೆ. ಬಟ್ಟೆ ಕ್ಲೀನಾಗಿ ಫೋಲ್ಡಿಂಗ್ ಆಗಲಿ ಅನ್ನೋದಕ್ಕೋಸ್ಕರ ಒಳಗಡೆ ಇರೋಂಥ ಬಟ್ಟೆನ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ತುಂಬ ಕ್ಲೀನಾಗಿ ಕೂರುತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಅದ್ರ ಮೇಲೊಂದು ಕಿನ್ನರಿ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಕಿನ್ನರಿ ಸ್ಟಿಚ್ ಹಾಕ್ಕೊಂಡಾಗ ಐರನ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಆವಾಗ ನೀವು ಹಾಕಿರುವಂಥ ಕ್ಯಾನ್ವಾಸು ಕ್ಲೀನಾಗಿ ಕೂರುತ್ತೆ. ಓಕೆ, ಕ್ಯಾನ್ವಾಸನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡಿರ್ತೀರಲ್ವ, ಆ ಕ್ಯಾನ್ವಾಸು ಕ್ಲೀನಾಗಿ ಕೂರುತ್ತೆ. ಅದರಿಂದ ನೋಡಿ ನೀವು ಬ್ಲೌಸ್ ಅಷ್ಟು ಸ್ಟಿಚ್ ಮಾಡ್ಬೋದು, ಆದರೆ ಇದನ್ನು ಅಟ್ಯಾಚ್ ಮಾಡೋದಿದೆಯಲ್ಲ ಭಾರಿ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಬ್ಲೌಸು ಫುಲ್ಲು ರಿಂಕಲ್ಸ್ ಆಗುತ್ತೆ. ಅದರಿಂದ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡ್ಕೊಂಡಾಗ ನಿಮಗೆ ಬ್ಲೌಸು ಫಿನಿಶಿಂಗು ಕ್ಲೀನಾಗಿ ಬರುತ್ತೆ. ನೋಡಿ ಈ ರೀತಿ ಸ್ಟಿಚ್ ಹಾಕ್ತಾ ಇದ್ದೀನಲ್ವಾ. ಈಗ ನೋಡಿ ಇದು ಕಿನ್ನರಿ ಸ್ಟಿಚ್ ಹಾಕೋದ್ರಿಂದ ಫಿನಿಶಿಂಗ್ ಕ್ಲೀನಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಈ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್, ಯಾರ್ಯಾರು ವಿಡಿಯೋನ ಹಾಗೆ ನೋಡ್ತಿದ್ದೀರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಪ್ರತಿಯೊಂದ್ರ ಬಗ್ಗೆನೂ ನಿಮಗೆ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಓಕೆ ಅಲ್ವಾ? ನೋಡಿ ಈ ರೀತಿ ನಾನು ಇವಾಗ ಕ್ಲೀನಾಗಿ ಫೋಲ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಕೈಯಲ್ಲಿ ಇದು ಮಾಡಿದ್ರೆ ಸಾಕು, ಕ್ಲೀನಾಗಿ ಫಿನಿಶಿಂಗ್ ಆಗಿ ನಾವು ಮಾಡಿರ್ತ ಕ್ಯಾನ್ವಾಸ್ ಹಾಕಿರುವಂಥ ಇದೈತಲ್ವಾ ನೆಕ್ಕು, ಹೈ ನೆಕ್ಕು, ಅದು ಕ್ಲೀನಾಗಿ ಕೂರತ್ತೆ. ನೋಡಿ ನೋಡಿ ಕ್ಲೀನಾಗಿ ಇವಾಗ ಕೈಯಾಗಿ ರೀತಿ ಇದು ಮಾಡ್ಕೊಳ್ಳಿ. ನೀವು ಐರನ್ ಮಾಡಿದಷ್ಟೇ ಕ್ಲೀನಾಗಿ ಕೂರತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್? ನೋಡಿ ನಾನಿವಾಗ ಇದು ಪೂರ್ತಿ ಕ್ಲಿಯರಾಗಿ ರೆಡಿ ಮಾಡಿದ್ದೀನಿ. 1.25 ಇಂಚ್ ಅಗಲ ಬಂದಿದೆ. ಈಗ ನೋಡಿ ಫ್ರೆಂಡ್, ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡ್ಕೊಳೋದು ಹೇಗೆ ಅಂತ ಈಗ ತೋರಿಸ್ತಾ ಹೋಗ್ತೀನಿ ನೋಡಿ.
ನೋಡಿ ಈ ರೀತಿ ಲೆವೆಲ್ಲ ಕಟ್ ಮಾಡಿಕೊಂಡು ಇವಾಗ ಫ್ರಂಟು ಬ್ಯಾಕು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಇವಾಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ, ನೋಡ್ಕೊಳ್ಳಿ ಕ್ಲೀನಾಗಿ. ನೋಡಿ ಇದು ಸುತ್ತ ಕ್ಲೀನಾಗಿ ನಾನು ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಲೆವೆಲ್ಲ ಕೂರತ್ತೆ ಬ್ಲೌಸು. ಆದ್ದರಿಂದ ಕ್ಯಾನ್ವಾಸನ್ನು ನೀವು ಕ್ಲೀನಾಗಿ ಕಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಕ್ಯಾನ್ವಾಸು ಸ್ವಲ್ಪ ಲೆವೆಲ್ಲಾಗಿ ಕಟ್ ಮಾಡಿಕೊಂಡ್ರೆ ಮಾತ್ರ ಕ್ಲೀನಾಗಿ ಕೂರುತ್ತೆ. ಕ್ಯಾನ್ವಾಸು ಹೆಂಗೆ ಬೇಕಂಗೆ ಕಟ್ ಮಾಡ್ಕೋಬೇಡಿ, ಆವಾಗ ನಿಮಗೆ ನೆಕ್ಕು ಫಿನಿಶಿಂಗ್ ಬರೋದಿಲ್ಲ. ನೋಡಿ ಇವಾಗ ಫ್ರಂಟು ಬ್ಯಾಕು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ತೊಗೊತೀರಲ್ವ, ಮಧ್ಯದಲ್ಲಿ ಸ್ವಲ್ಪ ಇದು ಮಾಡ್ಕೋಬೇಕಾಗತ್ತೆ. ಲೆವೆಲಾಗಿ ಯಾವ ರೀತಿ ಬೇಕು ಅನ್ನೋದಕ್ಕೆ ಆ ರೀತಿ ಟಕ್ ಕೊಡ್ಕೋಬೇಕಾಗತ್ತೆ ಮಧ್ಯದಲ್ಲಿ. ಈಗ ನೋಡಿ ಈ ರೀತಿ ಲೆವೆಲಾಗಿ ನಾನೀಗ ಅರ್ಧ ಇಂಚಿಗೆ ಮಾರ್ಜಿನ್ ಹಿಡಿತೀನಿ ನೋಡಿ. ನೋಡಿ ಈ ರೀತಿ ಅರ್ಧ ಇಂಚಿ ಮಾರ್ಜಿನ್ ಇಟ್ಟು ನೋಡಿ ಇವಾಗ ಅದು ಯಾವ ರೀತಿ ಇದೆ ಅದೇ ರೀತಿ ತಗೊಂಡು ಹೋಗ್ಬೇಕಾಗತ್ತೆ. ಸ್ಟಿಚ್ಚು ಸ್ಟ್ರೈಟಾಗಿ ಹೋಗಲಿ, ಸ್ಟಿಚ್ಚನ್ನು ಅಲ್ಲಿಗೆ ಟರ್ನು ಮಾಡಬೇಡಿ, ಡೈರೆಕ್ಟಾಗಿ ಹೋಗಲಿ. ಡೈರೆಕ್ಟಾಗಿ ಹೋಗಿ ನೋಡಿದ್ರಲ್ವ ಈಗ ನೋಡಿ ಅದು ಎಲ್ಲಿ ಲೆವೆಲ್ಲ ನಾನು ಅಲ್ಲಿ ಟಕ್ ಮಾಡಿದ್ದೀನಲ್ವ ಅಲ್ಲಿವರೆಗೂ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಅಲ್ಲಿಗೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಲೆವೆಲ್ಲಾಗೆ. ಓಕೆ, ಅಲ್ಲಿಗೆ ಇವಾಗ ನಿಲ್ಲಿಸ್ತಾ ಇದ್ದೀನಿ ನೋಡಿ, ಗೊತ್ತಾಯ್ತಲ್ವ. ನೋಡಿ ಇವಾಗ ಇನ್ನೊಂದು ಸೈಡು ಅದೇ ರೀತಿ ಅಟ್ಯಾಚ್ ಮಾಡಬೇಕಾಗತ್ತೆ. ಇನ್ನೊಂದು ಸೈಡು ಸುತ್ತ ನೋಡ್ಕೊಳ್ಳಿ. ಈಗ ಲೆವೆಲ್ಲಾಗಿ ಇಟ್ಕೊಂಡು ನೋಡಿ ಹೀಗೆ ಇಟ್ಕೊಂಡು ಕ್ಲೀನಾಗಿ ಒಂದು ಸ್ಟಿಚ್ ಹಾಕ್ಕೊತೀನಿ ನೋಡಿ, ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಮೊದಲೇ ಆ ಸೈಡ್ ಈ ಸೈಡು ಸ್ವಲ್ಪ ಸ್ಟಿಚ್ ಹಾಕ್ಕೊಂಡು ಇವಾಗ ಅಟ್ಯಾಚ್ ಮಾಡ್ತೀನಿ ನೋಡಿ ಕ್ಲೀನಾಗೆ. ನೋಡಿ ಕ್ಲೀನಾಗಿ ಈ ರೀತಿ ಬಂದಾಗ ಮಾತ್ರ ನಿಮಗೆ ಬ್ಲೌಸು ಫಿನಿಶಿಂಗ್ ಕ್ಲೀನಾಗಿ ಬರುತ್ತೆ. ನೋಡಿ ಅದನ್ನು ಇಲ್ಲಿ ಸ್ಟ್ರೈಟಾಗಿ ಬಂದು ಅಟ್ಯಾಚ್ ಆಗಬೇಕಾಗತ್ತೆ, ಗೊತ್ತಾಯ್ತಲ್ವ. ನೋಡಿ ಅದೇನು ಮೊದಲೇ ಹಿಂಭಾಗ ಅಲ್ಲಿ ಹಾಕಿರ್ತೀವಲ್ಲ ನೆಕ್ಕು ಕಟಿಂಗು, ಅದಕ್ಕೆ ಕರೆಕ್ಟಾಗಿ ಬಂದು ಸೇರಬೇಕಾಗತ್ತೆ ನೋಡಿ. ಇದನ್ನು ನೋಡಿ ಇವಾಗ ಲೆವೆಲ್ಲಾಗಿ ನಾನು ಕರೆಕ್ಟಾಗಿ ಅದನ್ನು ಫಿನಿಶಿಂಗ್ ಬರೋ ರೀತಿಯಲ್ಲಿ ಕ್ಲೀನಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಹೋದಾಗ ಮಾತ್ರ ನಿಮಗೆ ಫಿನಿಶಿಂಗು ಕ್ಲೀನಾಗಿ ಬರುತ್ತೆ ನೋಡಿ. ಫ್ರೆಂಡ್ ಇವಾಗ ರೆಡಿ ಆಗಿದೆ ಅಲ್ವಾ. ಈಗ ನೋಡಿ ಇದು ಮಧ್ಯ ಜಾಯಿಂಟ್ ಇದೆ ಅಲ್ವಾ, ಕ್ಲೀನಾಗಿ ಇವಾಗ ಜಾಯಿಂಟ್ ಹಾಕ್ಬೇಕು ನೋಡಿ. ಈಗ ನೋಡಿ ಅದೆರಡು ಲೆವೆಲ್ ಮಾಡಿಕೊಂಡು ಇವಾಗ ನಾನು ಸ್ಟ್ರೈಟಾಗಿ ಜಾಯಿಂಟ್ ಹಾಕ್ತೀನಿ ನೋಡಿ. ಮಧ್ಯದಲ್ಲಿ ಒಂದೇ ಸ್ಟಿಚ್ಚಲ್ಲಿ ಜಾಯಿಂಟ್ ಮಾಡಿ, ಡಬಲ್ ಸ್ಟಿಚ್ ಹಾಕಬೇಡಿ. ಡಬಲ್ ಸ್ಟಿಚ್ ಹಾಕಿದ್ರು ಒಂದ್ರ ಮೇಲೆ ಒಂದು ಸ್ಟಿಚ್ ಇರಬೇಕಾಗತ್ತೆ. ಅಕ್ಕಪಕ್ಕ ಸ್ಟಿಚ್ ಹಾಕಿದಾಗ ಅಲ್ಲಿ ದಪ್ಪ ಬರುತ್ತೆ ಬಟ್ಟೆ, ಅದರಿಂದ ಸಿಂಗಲ್ ಸ್ಟಿಚ್ಚಲ್ಲಿ ನೀವು ಕ್ಲೀನಾಗಿ ಇದು ಮಾಡಿಕೊಂಡು ನೋಡಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಇವಾಗ ಅದನ್ನು ಲೆವೆಲ್ಲಾಗಿ ಕತ್ತರಿಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊತೀನಿ ನೋಡಿ. ನೋಡಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕ್ರಾಸು ಹೆಚ್ಚು ಕಮ್ಮಿ ಆಗಿದೆ, ಅದರಿಂದ ಲೆವೆಲ್ಲ ಮಾಡ್ಕೊತೀನಿ ನೋಡಿ. ಕ್ರಾಸನ್ನು ಕ್ರಾಸ್ ಮಾಡೋದ್ರಿಂದ ನೋಡಿ ಅದನ್ನು ಇವಾಗ ಲೆವೆಲ್ಲಾಗಿ ನಾನು ಕ್ಲೀನಾಗಿ ಹೊಲಿಗೆ ಇದು ಮಾಡ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಲೆವೆಲ್ಲಾಗಿ ಕೂರಿಸ್ತೀನಿ ನೋಡಿ. ನೋಡಿ ಇವಾಗ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ಎರಡು ಭಾಗ ಮಾಡಬೇಕಾಗತ್ತೆ. ಈ ರೀತಿ ಕತ್ತರಿಯಲ್ಲಿ ಸ್ವಲ್ಪ ಉಲ್ಟದಲ್ಲಿ ಇದು ಮಾಡಿಕೊಂಡು ಪ್ರೆಸ್ ಮಾಡಿದಾಗ ನಿಮಗೆ ಬಟ್ಟೆ ಲೆವೆಲ್ಲ ಕೂರುತ್ತೆ, ಗೊತ್ತಾಯ್ತಲ್ವಾ. ನೋಡಿ ಇವಾಗ ನಾನು ಅದನ್ನು ಲೆವೆಲ್ಲಾಗಿ ಕರೆಕ್ಟಾಗಿ ಸ್ಟಿಚಿಂಗ್ ಹೇಗೆ ಬಂದಿರಬೇಕು ಅಂದರೆ ಅದು ಫಿನಿಶಿಂಗ್ ಕ್ಲೀನಾಗಿರಬೇಕಾಗತ್ತೆ. ಅದರಿಂದ ಒಂದಕ್ಕೊಂದು ಲೆವೆಲ್ ಆಗಿರಬೇಕು ನೋಡಿ. ಇವಾಗ ಕ್ಲೀನಾಗಿ ರೆಡಿಯಾಗಿದೆ ನೋಡಿ. ಇವಾಗ ಫೋಲ್ಡ್ ಮಾಡಿ ಮೇಲ್ಗಡೆ ಸ್ಟಿಚ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ನೋಡಿ ಈ ಬ್ಲೌಸ್ ಹೊಲಿಯೋದ್ರಲ್ಲಿ ಏನಪ್ಪ ಅಂದರೆ ನಿಮಗೆ ಈ ಕಾಲರ್ ನೆಕ್ ಮಾಡ್ತೀರಲ್ವಾ, ಕಾಲರ್ ನೆಕ್ ಮಾಡೋದ್ರೆ ನಿಮಗೆ ತುಂಬ ಫಿನಿಶಿಂಗ್ ಕೆಲಸ ಇರೋದೆ ಇದರಲ್ಲಿ. ಬ್ಲೌಸ್ ಸ್ಟಿಚ್ ಮಾಡಿಬಿಡ್ಬೋದು, ಆದರೆ ನೆಕ್ ಫಿನಿಶಿಂಗ್ ಕೊಡೋದಿದೆಯಲ್ವಾ, ಅದೇ ತುಂಬ ಕಷ್ಟವಾದ ಕೆಲಸ ನೋಡಿ. ಈಗ ರೆಡಿ ಮಾಡಿದ್ದೀನಿ. ಇವಾಗ ನೋಡಿ ಈ ರೀತಿ ಒಂದು ಫೋಲ್ಡ್ ಮಾಡಿಕೊಂಡು
ಕ್ಲೀನಾಗಿ ಸ್ಟಿಚ್ ಹಾಕ್ಕೊಂಡು ಬರಬೇಕಾಗತ್ತೆ. ಯಾವುದೇ ರೀತಿ ರಿಂಕಲ್ಸ್ ಬರದೇ ಇರೋ ರೀತಿಯಲ್ಲಿ ಸ್ಟಿಚ್ ಬರಬೇಕಾಗತ್ತೆ. ನೋಡಿ, ಈ ರೀತಿ ಕ್ಲೀನಾಗಿ ಸ್ಟಿಚ್ ಬರೋಂಗೆ ಹಾಕಿ, ಆಗ ನಿಮಗೆ ತುಂಬ ಕ್ಲಿಯರಾಗಿ ಕೂರುತ್ತೆ. ಗೊತ್ತಾಯ್ತಲ್ವಾ? ಅದಿದೆ ಅಲ್ವಾ, ಇದ್ರ ಮೇಲೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಂಡು ಹೋಗಿ, ಇವಾಗ ತುಂಬ ಈಸಿಯಾಗಿ ಕ್ಲೀನಾಗಿ ಕೂರುತ್ತೆ ಸ್ಟಿಚ್ಚು. ನೋಡಿ, ಏನು ನಾನು ಅಲ್ಲಿ ಕಾಲರ ಇದನ್ನು ಹಾಕಿ ಕ್ಯಾನ್ವಾಸ್ ಹಾಕಿ ಮಡಿಸಿದ್ದೀನಲ್ವ, ಅದನ್ನು ಕ್ಲೀನಾಗಿ ಸ್ವಲ್ಪ ಇದು ಬಿಡ್ದಂಗೆ, ಗ್ಯಾಪ್ ಬಿಡ್ದಂಗೆ ಸ್ಟಿಚ್ ಹಾಕ್ಕೊಂಡು ಹೋಗೋಕ್ಕಾಗತ್ತೆ. ಆವಾಗ ನಿಮಗೆ ಕ್ಲೀನಾಗಿ ಯಾವುದೇ ರೀತಿ ಇದಿಲ್ದಂಗೆ ಫಿನಿಶಿಂಗ್ ಬರುತ್ತೆ. ಓಕೆ, ನೋಡಿ, ಈ ರೀತಿ ನಾನು ನಿಮಗೆ ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಒಂದೊಂದಾಗಿ ನೋಡ್ಕೊಳ್ರಿ. ಯಾರ್ಯಾರು ಹಾಗೆ ವಿಡಿಯೋ ನೋಡ್ತಿದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ, ಹಾಗೆ ನೋಡಬೇಡಿ. ನಮಗೂ ಸುತ್ತ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ಕ್ಯಾನ್ವಾಸ್ ಹಾಕಿರ್ತೀನಲ್ವ, ಆ ಕ್ಯಾನ್ವಾಸ್ ಫೋಲ್ಡಿಂಗ್ ಇರುತ್ತೆ. ಆ ಕ್ಯಾನ್ವಾಸ್ ಫೋಲ್ಡಿಂಗ್ ಮೇಲೆ ಈ ರೀತಿ ಎಂಡಿಂಗ್ನಲ್ಲಿ ಈ ರೀತಿ ಯಾವುದೇ ರೀತಿ ಬಟ್ಟೆ ಸಿಂಕ್ ಆಗದೆ ಇರೋ ರೀತಿಯಲ್ಲಿ ಕ್ಲೀನಾಗಿ, ಯಾವುದೇ ಬಟ್ಟೆ ಎಳೆದೇ ಇರೋ ರೀತಿಯಲ್ಲಿ ಸ್ಟಿಚ್ ಹಾಕ್ಬೇಕಾಗತ್ತೆ. ನೋಡಿ, ಹೀಗೆ ಕ್ಲೀನಾಗಿ ನೋಡಿ ತೋರಿಸ್ತಾ ಇದ್ದೀನಲ್ಲ, ಅದ್ರ ಮೇಲೆ ನಿಮಗೆ ಹಿಂಗೊಂದು ಹೊಲಿಗೆ ಬರಲಿ, ಕ್ಲೀನಾಗಿ ಹೊಲಿಗೆ ಹಾಕ್ಕೊಂಡು ಹೋಗಿ, ಆವಾಗ ಫಿನಿಶಿಂಗು ಕಾಲರ್ ನೆಕ್ ಬ್ಲೌಸ್ ಫಿನಿಶಿಂಗ್ ಆಗುತ್ತೆ. ನೋಡಿ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಮೂಲಿ ಬ್ಲೌಸ್ಗಳಲ್ಲಿ ವಿಧವಾದ ಮೆಜರ್ಮೆಂಟ್ ಬ್ಲೌಸ್ಗಳನ್ನು ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ, ನಿಮಗೆ 40 ಸೈಜು ಕಟೋರಿ ಬ್ಲೌಸ್ ಬೇಕು ಅಂತ ಕೇಳಿಸ್ತಾ ಇದ್ರಲ್ವ, 40 ಸೈಜ್ ಕಟೋರಿ ಬ್ಲೌಸ್ ತೋರಿಸ್ಕೊಡ್ರಿ ಅಂತ ಕೇಳ್ತಾಯಿದ್ರು. ಮತ್ತು 40, 34 ಮತ್ತು 42 ಈ ರೀತಿ ಸೈಜ್ಗಳು, ದೊಡ್ಡ ಹೆವಿ ಸೈಜ್ ಬ್ಲೌಸ್ಗಳನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡಿ ಅಂತ ಹೇಳಿ ಕೇಳ್ತಾಯಿದ್ರಿ. ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಾಯ್ ಫ್ರೆಂಡ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.